ಸೈನಿಕ್ ಸ್ಕೂಲದಲ್ಲಿ ಬರುವಂಥ ಅತಿ ಪ್ರಮುಖವಾದ 3 ಪ್ರಶ್ನೆಗಳಿವು. ಈ 3ರಲ್ಲಿ ಒಂದು ಏನಾರ ಒಂದು ಕೇಳಬಹುದು. ನಾನು ಪ್ರತಿ ಪ್ರಶ್ನೆಗಳು 99% ಕೇಳ್ತದೆ ಅಂತ ಹೇಳಿದ್ದೆ. ಇದು ಹಾಗಿಲ್ಲ, 50-50 ಕೇಳ್ಬೋದು, ಕೇಳೋಕ್ಕಿಲ್ಲ. ಅದಕ್ಕೆ 3 ಪ್ರಶ್ನೆಗಳು ಸ್ವಲ್ಪ ಸರಿಯಾಗಿ ನೋಡ್ಕೋಬೋದು. ಬಹುತೇಕ ಕೇಳ್ಬೋದು ಅಥವಾ ಕೇಳೋಕ್ಕಿಲ್ಲ. 50-50 ಅದು. ಅಷ್ಟೊಂದು ಪರ್ಫೆಕ್ಟ್ಲಿ 100% ಕೇಳ್ತಾರಂತಲ್ಲ. ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮದು ನಾವು ಯುದ್ಧಕ್ಕೆ ಹೊಂಟೀವಂದ್ರೆ ಎಲ್ಲ ಅಸ್ತ್ರಶಸ್ತ್ರಗಳನ್ನ ತೊಗೊಂಡೇ ಹೋಗ್ಬೇಕಲ್ಲ. ಹೌದು, ಅದು ಅಂತೂ ಬಿಟ್ಟಿದ್ದಲ್ಲ. ಹೌದಾ? ನೋಡು, ಇದೇನು ಬ್ರಹ್ಮಾಸ್ತ್ರ ಅಲ್ಲ, ಪಾಶುಪತಾಸ್ತ್ರ ಅಲ್ಲ, ಬ್ರಹ್ಮಶಿರ ಅಲ್ಲ, ಬ್ರಹ್ಮಾಂಡ ಅಲ್ಲ. ಹೌದಲ್ಲ? ಇದು ಸರಳವಾದಂಥದ್ದು, ಸುಮ್ಮನೆ ಸಾದಾ ಇದು. ನೋಡ್ರಿ, 5, 7, 11, 13 ಲಸ ತೆಗಿಬೇಕು. ಅಂದರೆ 4 1 2 3 4 ಅಂದರೆ 4 ಸೈನಿಕರಿಗೆ ಕೂಡಿ ಒಬ್ಬ ಸೈನಿಕರು ಬೇಕಾಗಿದೆ ನಮ್ಗೆ. ಇಲ್ಲಿ 4 ಮಂದಿ ಸೈನಿಕರದಾರ. ಆ 4 ಮಂದಿ ಸೈನಿಕರನ್ನು ಕೂಡಿ ಒಬ್ಬ ಸೈನಿಕನ ತಯಾರು ಮಾಡಬೇಕಾಗ್ಯದ. ಅವ ಯಾವ ಸೈನಿಕ ಅಂದ್ರೆ ಈ 5, 7, 11, 13ಕ್ಕೆ ನಾವು ಏನು ಮಾಡಬೇಕು? ಲಸವನ್ನು ತೆಗಿಬೇಕು. ಲಸವನ್ನು ತೆಗಿಬೇಕು ಅಂದ್ರೆ ನೀವು ಅಪವರ್ತನ ವಿಧಾನದಿಂದ ಸ್ಟಾರ್ಟ್ ಮಾಡ್ತೀರಿ. ಆದರೆ ಸಂಖ್ಯೆಗಳು ಯಾವುದಾವ ನೋಡ್ರಿ? 5, 7, 11, 13 ಇವೇನದಾವು? ಅವಿಭಾಜ್ಯ ಸಂಖ್ಯೆಗಳದಾವು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಅವುಗಳ ಲಸ ಆಗಿರುತ್ತದೆ. ಅಂದರೆ ಒಂದಕ್ಕೊಂದು ಗುಣಾಕಾರ ಮಾಡಿಬಿಟ್ರೆ ಮುಗೀತು, ಲಸ ಬಂದಂಗೆ ಅದು. ಹೌದಾ? ಹೌದೇನಲ್ಲ? ಹಾಂ, ಅಂದ್ರೆ ಲಸ ಎಷ್ಟಾಗ್ತದಪ್ಪ? ಲ ಸ ಅ ಈಕ್ವಲ್ ಟು 5 ಇಂಟು 11 7 7 ಇಂಟು 11 ಇಂಟು 13 ಇವು ಎಲ್ಲದರ ಗುಣಾಕಾರ ಮಾಡಿಬಿಟ್ರಾಯ್ತು, ಲಸ ಬಂದುಬಿಡ್ತದೆ. ಯಾಕೆ? ಅವಿಭಾಜ್ಯ ಸಂಖ್ಯೆಗಳದಾವು. 5005 5005 ಅವುಗಳ ಲಸ ಎಷ್ಟು ಬಂತು? 5005 ಬಂತು. ಈ 5005ವನ್ನು ಏನು ಮಾಡಬೇಕು ನಾವು? ಈ 5005 ತೊಗೊಂಡು ಮಾಡೋದೇನೇನು? ಪ್ರಶ್ನೆ ಏನು ಹೇಳ್ತದೆ? 3 ಶೇಷ ಉಳಿಯುವ ಅಂದ್ರೆ ಇವುಗಳಿಂದ ಈ ಸಂಖ್ಯೆಗಳು ಇವದಲ್ಲ ಸೈನಿಕರು 4 ಮಂದಿ 5ರಿಂದ 7ರಿಂದ 11ರಿಂದ 13ರಿಂದ ಭಾಗಿಸ್ಕೊತ ಹೋಗಬೇಕು. ಶೇಷ ಮಾತ್ರ 3 ಉಳಿಬೇಕು, ರಿಮೈಂಡಿಂಗ್ 3 ಉಳಿಬೇಕು. ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಯಾವುದು ಅಂದ್ರೆ ಲಸದಲ್ಲಿ ಎಷ್ಟು ಉಳಿಬೇಕಿದೆ ಅಷ್ಟು ಕೂಡಿಸಿಬಿಡ್ರಿ. ಹೌದಲ್ಲ? ಅಂದರೆ ಬೇಕಾದ ಸಂಖ್ಯೆ ಯಾವುದು? ಬೇಕಾದ ಸಂಖ್ಯೆ ಯಾವುದು ನಮ್ಗೆ? ಹಾಂ, ಲ ಸ ಅ ಪ್ಲಸ್ ಶೇಷ. ಲಸ ಎಷ್ಟು ಬಂದದ? 5005. ಶೇಷ ಎಷ್ಟು ಕೊಟ್ಟಾರ? ಶೇಷ 3 ಉಳಿಯುವ ಅಂದಾರ. ಅದಕ್ಕೆ 3 ಕೂಡಿಸಿಬಿಡ್ರಿ. ಎಷ್ಟಾಯಿತು? ಪ್ರಶ್ನೆ ಎಷ್ಟಾಯಿತು? 5000 6 7 8 5008. 5008ಕ್ಕೆ 5ರಿಂದ ಭಾಗ ಮಾಡಿರಿ, ಶೇಷ ಎಷ್ಟು ಉಳಿತದ? 3 ಉಳಿತದೆ. 7ರಿಂದ ಭಾಗ ಮಾಡಿರಿ, ಆವಾಗೂ 3 ಉಳಿತದೆ. ಆಮೇಲೆ 11ರಿಂದ ಭಾಗ ಮಾಡಿರಿ, ಆವಾಗೂ 3 ಉಳಿತದೆ. 13ರಿಂದ ಭಾಗ ಮಾಡಿರಿ, ಆವಾಗೂ ಶೇಷ 3 ಉಳಿತದೆ. 3 ಉಳಿತದಲ್ಲಿ ನೋಡಿರಿ, ಚೆಕ್ ಮಾಡ್ಕೊರಿ. ಚೆಕ್ ಮಾಡಿ ತೋರಿಸ್ಲೇನು? ಹಾಂ, ಒಂದು ಚೆಕ್ ಮಾಡಲಿ, ಒಂದು ಚೆಕ್ ಮಾಡ್ತೀನಿ. 3 ಚೆಕ್ ನೀವು ಮಾಡ್ಕೊರಿ. ಯಾವಾಗ ಚೆಕ್ ಮಾಡಲಿ? 5 ಮಾಡಲಿ, 7 ಮಾಡಲಿ, 11 ಮಾಡಲಿ, 13 ಅದರಿಂದ ಮಾಡಲಿ? 5ರಿಂದ ಮಾಡಿ ತೋರಿಸ್ಲಿ. ಹಾಂ, ಅಂದ್ರೆ 5008 ಭಾಗಿಲೆ 3 ಭಾಗಿಲೆ 5 ಭಾಗಿಲೆ 5 5 ಬಂದರೆ 5 0 ಕೆಳಗೆ ಇಳಿಸ್ಕೊಳ್ಳೋದು 0 ಕೊಡ್ತೀವಿ, ಮತ್ತೊಂದು 0 ಇಳಿಸ್ಕೊಂಡಿವಿ, ಮತ್ತು 0 ಕೊಡ್ತೀವಿ, ಮತ್ತೊಂದು 8 ಇಳಿಸ್ಕೊತೀವಿ. 5 ಬಂದರೆ 5 3 ಉಳಿತು. 3 ಶೇಷ ಉಳಿತಾನಿಲ್ಲ? 3 ಶೇಷ ಉಳಿತಾನಿಲ್ಲ? ಈ ಪ್ರಕಾರವಾಗಿ ಚೆಕಪ್ ಮಾಡ್ಕೊಂಡು ಹೋಗ್ರಿ. ಎಲ್ಲರೂ ಪ್ರತಿಯೊಂದರಲ್ಲಿನೂ ಪ್ರತಿಯೊಂದು ಸಂಖ್ಯೆಯಿಂದಲೂ ನಾವು ಭಾಗಿಸಿದಾಗ ಶೇಷ 3 ಉಳಿದೇ ಉಳಿತವೆ.
ನೋಡ್ರಿ ಕ್ವಶನ್ ನಂಬರ್ 2. 10, 15, 24 ಅಥವಾ 30 ಎಂಬ ಸಂಖ್ಯೆಗಳನ್ನು ಭಾಗಿಸುವಾಗ ಶೇಷ ಉಳಿಯದಿದ್ದರೆ ಅಂದ್ರೆ ಆ ಶೇಷವನ್ನು ಉಳಿಯಂಗಿಲ್ಲ, ಸಂಪೂರ್ಣವಾಗಿ ರಿಮೈಂಡರ್ 0 ಆಗಬೇಕು. ಉಳಿಯದಿದ್ದರೆ ಆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದಾಗ ಮೊಟ್ಟ ಮೊದಲು ಏನು ಮಾಡಬೇಕು? 15, 10, 15, 24, 30 ಲಸ ತೆಗಿಬೇಕು. ಎಷ್ಟು ಬರ್ತದೆ ಲಸ? 10, 15, 24, 30 ಇವುಗಳ ಲಸವನ್ನು ತಗೋರಿ. ಮೊದಲ ಲಸ ತಗೋಬೇಕಾಗಿತ್ತು ಅಂದ್ರೆ ಮೊದಲು ಚಿಕ್ಕ ಸಂಖ್ಯೆ ತಗೋರಿ. 2, 5, 15ಕ್ಕೆ 15, 2, 12, 2, 15. ಆಮೇಲೆ ಮತ್ತೆ 2ರಲ್ಲಿ 5ಕ್ಕೆ 5, 15ಕ್ಕೆ 15, 2, 6, 15ಕ್ಕೆ 15. ಆಮೇಲೆ ಮತ್ತೆ 2ರಲ್ಲಿ 5ಕ್ಕೆ 5, 15ಕ್ಕೆ 15, 2, 3, 15ಕ್ಕೆ 15. 2 ಆಗಿಂದ 3 ತೋರಿ. 3 ಮುಗಿಯೋ 5 ಇಲ್ಲ. 5ಕ್ಕೆ 5, 3, 5, 3, 1, 3, 5. ಆಮೇಲೆ 5, 1, 1 ಇದು ಅಂತ ಹೋಗಿಬಿಟ್ಟದ 1 ಅಂದ್ರೆ ಏನು ಮಾಡಬೇಕು? 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಎಷ್ಟು ಬತ್ತು? ಗುಣಾಕಾರ ಮಾಡಿರೋಣ ಪಟ್ಟೆ. 120. ಲಸ ಎಷ್ಟು ಬತ್ತು? 120 ಬತ್ತು. 120 ಕೂಡ ನೀವು ಟಿಕ್ ಮಾಡ್ತೀರಿ ಟಕ್ ನನಗೆ. 120ರಿಂದ 120 ಆಗ್ತದೆ, ಒಪ್ಕೋತೀನಿ. ಅವ್ರು ಏನಂತಾರೆ, ಆ 120ರಿಂದ ಇವು ಭಾಗಿಸ್ಕೊತ ಹೋಗಬೇಕು. ಭಾಗಿಸ್ಕೊತ ಹೋದಾಗ ಇದು ಅಂತೂ ಭಾಗ ಹೋಗೋದಿಲ್ಲ ಪೂರ್ತಿ. ಇದು ಸಾಧ್ಯನೇ ಇಲ್ಲ. ಇದು 120ರಿಂದ ಇದನ್ನು ಭಾಗ ಹೋಗೋದಿಲ್ಲ, ಸಣ್ಣದಾಗ್ತದೆ. ಯಾಕೆ? 120ರಿಂದ ಭಾಗ ಮಾಡಬೇಕಾಗಿತ್ತು ಅಂದರೆ ಇದನ್ನು ಸಣ್ಣದಾಯಿತು, ಇದನ್ನು ಸಣ್ಣದಾಯಿತು, ಪಾಯಿಂಟ್ ಅದಾವಂತು. ಇನ್ನು 120 ಒಂದಲೇ, ಇದು 120 ಎರಡಲೇ, ಇದು ಒಂದಲೇ ಆಗ್ತದೆ, ಎರಡಲೇ ಆಗ್ತದೆ. ಒಂದಲೇ ಸಣ್ಣದೋ, ಎರಡಲೇ ಸಣ್ಣದೋ? ರೈಟ್ ಆಪ್ಷನ್ ಸಿ. ರೈಟ್ ಆಪ್ಷನ್ ಸಿ. ನೋಡಿ ಪ್ರಶ್ನೆ ಕ್ವಶನ್ ನಂಬರ್ 3. 6, 8 ಮತ್ತು 9ರಿಂದ ಭಾಗವಾಗುವ 4 ಅಂಕೆಯ ಚಿಕ್ಕ ಸಂಖ್ಯೆ ಯಾವುದು? ಅಂದ್ರೆ 6, 8, 9 ಇವ್ರದ್ದು ಏನು ಮಾಡಬೇಕು? ಲಸ ತೆಗಿಬೇಕು. ಅಂದ್ರೆ 6, 8, 9 ಇವುಗಳ ಲಸ ಎಷ್ಟು? 2 ತೋರಿ ಮೊದಲ. 2, 3, 2, 4, 9ಕ್ಕೆ 9. ಮತ್ತು 2, 3ಕ್ಕೆ 3, 2, 2, 9ಕ್ಕೆ 9. ಆಮೇಲೆ 3ಕ್ಕೆ 3, 2, 1, 9ಕ್ಕೆ 9. ಆಮೇಲೆ 3, 1, 3, 3, ಆಮೇಲೆ 3, 1. ಲಸ ಎಷ್ಟು ಬತ್ತು? 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಎಷ್ಟಾಯಿತು? ಈಕ್ವಲ್ ಟು 2 4, 4 8, 8 3 24, 24 3 72. ಹೌದಲ್ಲ? ಆದ್ದರಿಂದ ಲ ಸ ಈಕ್ವಲ್ ಟು 72 ಬಂತು. ಅವ್ರೇನಂತಾರೆ? 72 ತೆಗೆದೀವಿ, 4 ಅಂಕೆಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಅಂದ್ರೆ 4 ಅಂಕೆಯ ಚಿಕ್ಕ ಸಂಖ್ಯೆ ಅಂದರೆ ಯಾವುದು? 4 ಅಂಕೆಯ ಚಿಕ್ಕ ಸಂಖ್ಯೆ. 4 ಅಂಕೆಯ ಚಿಕ್ಕ ಸಂಖ್ಯೆಗಳು ಗೊತ್ತದಲ್ಲ. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಲಿತೇ ಬಿಟ್ಟಿರಲ್ಲ. 1 2 3 4 ಸಂಖ್ಯೆ ಅದಾವಲ್ಲ. ಇದಕ್ಕಿಂತ ಸಣ್ಣದಾಗೋದಿಲ್ಲ, ಇದಕ್ಕಿಂತ ಇದನ್ನ ಬರೋಬರೈತಿ. ಈ 1000ಕ್ಕೆ ಏನು ಮಾಡಬೇಕು? 72ರಲ್ಲೇ ಭಾಗ ಮಾಡಿರಿ, ಅಥವಾ ಲಸದಿಂದ ಭಾಗ ಮಾಡಿರಿ. ಭಾಗ ಮಾಡಿ ನೋಡಮ್ಮ ಎಷ್ಟಲೇ? 72 1 72 10 2 ಹೋದ್ರೆ 8, ಕೈಲ 1, 7 1 8, 10 2 ಕೈಲ 1, 0 ಆಯಿತು. ಕೆಳಗಿಳಿಸ್ಕೊಳ್ಳೋದು 0. ಎಷ್ಟಲೇ? 72 3 ಎಷ್ಟು? 216. 10 6 ಹೋದ್ರೆ 4, ಕೈಲ 1, 8 2 ಹೋದ್ರೆ 6, 0 0. ಎಷ್ಟು ಉಳೀತು? ಏನು ಮಾಡಬೇಕೇನು?
ಏನು ಮಾಡ್ಬೇಕನ್ನ ಈ 4 ಅಂಕಿದು ಕೇಳಿರಲ್ಲರು ಅದಕ್ಕೆ 1000 ಮೈನಸ್ ಏನು ಕಳಿಬೇಕು, ಇವೆರಡು ಕೂಡಿಸಿ ಕಳಿಬೇಕು. ಅವೆರಡು ಕೂಡಿಸಿ ಕಳಿಬೇಕು ಅಂದ್ರೆ ಮೈನಸ್ 72 ಮೈನಸ್ ಮಾಡಬೇಕು. 72 ಮೈನಸ್ 64 ಕಳಿದಲ್ಲ, ಕೂಡಿಸಬೇಕು. ಪ್ಲಸ್ ಕೂಡಿಸಬೇಕು. ಎಷ್ಟಾಯಿತು? ಈಕ್ವಲ್ ಟು 1000 ಪ್ಲಸ್ ಎಷ್ಟು 8 ಈಕ್ವಲ್ ಟು 1008. ಇದು ನಮ್ಮ ಆನ್ಸರ್. ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು? ಇದು ಅತಿ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆ ಸ್ವಲ್ಪ ಹೆಚ್ಚಿಗೆ ನೋಡ್ಕೋಬೇಕೆಲ್ಲರೂ. ಅರ್ಥ ಆಯಿತು?